ಅಂಜುಟಿ ಎಲೆಕ್ಷನ್ ತಾತ್ಕಾಲಿಕ ಮತದಾರಿಯಲ್ಲಿ 104 ನಂಬರ್ ತುಕಾರಾಮ್ ಮ ಕೌಡಿ ಅಂತ ನಮೂದಾಗಿದೆ. ತುಕಾರಾಮ್ ಮ ಕೌಡಿ ಅವರು ನಮ್ಮ ಅಂಜುಟಿಯಲ್ಲೇ ಇಲ್ಲ. ಇಲ್ಲ, ಅದು ಮ ಇದ್ದದ್ದು ಕ ಇದ್ದು ಮ ಮಾಡ್ಯಾರ. ಆ ವ್ಯಕ್ತಿ ನಿಂದ್ರಿಗೆ ಬರಲಾರ್ದಂಗೆ ಸ್ಪರ್ಧೆ ಮಾಡಬಾರ್ದು. ಅದು ಕ್ಯಾನ್ಸಲ್ ಲಿಸ್ಟ್ನಾಗೂ ಇಲ್ಲ. ಈ ಲಿಸ್ಟ್ ಚುನಾವಣೆ ಒಳಗೆ ಸ್ಪರ್ಧೆ ಮಾಡಬಾರ್ದು. 2 ನಂಬರ್. ಈಗ ಉದಾಹರಣೆಗೆ ನಮ್ಮ ತಾತ್ಕಾಲಿಕ ಮತದಾದಿ ಅದ, ತೆಗೆದದ್ದು ಯಾದೇನು ಅದ. ಈ ತೆಗೆದು ಯಾದೇ ಕೊಡಲಿ, ತಮ್ಮ ತಕರಾರಿಲ್ಲ. ಯಾವ ಮೀಟಿಂಗ್ ಬಂದಿಲ್ಲ ತೆಗೆದು ಅದಿಗಳಿಗೆ ಇರಲಿ ನಂಬರ್ ಅವ್ರದ್ದು. ಇಲ್ಲ ಅವ್ರ ಅಂತಿಮ ಮತದಾರ ಚುನಾವಣೆ ಏನು ಸರ್ಕಾರ ಅರ್ಹ ಮಾಡ್ಯಾರ ಅದಾಗ ಇರಬೇಕು. ಎರಡರದಾಗ ಇಲ್ಲ. ಇದು ಘೋರ ಅನ್ಯಾಯ. ಒಬ್ರ ಹೆಸರನ್ನ ಹೊಡೆದು ಹಾಕೋದಂದ್ರೆ ತಾತ್ಕಾಲಿಕ ಮತದಾರ ಇದು ನೀಲಕಂಠ ರೋಗಿ ಇವತ್ತಿನ ಅಧ್ಯಕ್ಷ. ಇದ್ರ ಪರವಾಗಿ ಯಾರು ಜನ ಇಲ್ಲಿವರೆಗೂ ನಾವು ಮಾತಾಡಿವು, ಅದಕ್ಕೆ ಕೊಟ್ಟಿವು. ಇದನ್ನು ಕೇಳಿವು ಚುನಾವಣಾ ಆಫೀಸರಿ. ನಾವು ವೋಟಿಂಗ್ ಕೊಡ್ದ ಹೇಳ್ತಾರೆ, ನಾಮಿನೇಷನ್ ಮಾಡ್ತಾ ಹೇಳಿವು. ಆ ಕಾರಣಕ್ಕೆ ನಾಮಿನೇಷನ್ ಮಾಡಿವು ಈ ನಂಬರಕ್ಕೆ. ಅದಕ್ಕೆ ಇದು ಮೇಲಾಧಿಕಾರಿಗಳು ಯಾವ ರೀತಿ ಕ್ರಮ ತಗೋತಾರೆ ಅನ್ನೋದು ಅವರಿಗೆ ಬಿಟ್ಟದ್ದು. ಈಗ 20 ವರ್ಷ ತಾವೇ ಅಧ್ಯಕ್ಷ, ಹೌದು. ಮತ್ತೆ ರಿಟರ್ನ್ 20 ವರ್ಷ ಆದ್ಮೇಲೆ ರಿಟರ್ನ್ ಅಧ್ಯಕ್ಷರಾಗ್ತಾರೆ. ಅದು ಜನರ ಇಚ್ಛೆ. ಅವ್ರಿಗೆ ಮಾತ್ರ ಹ್ಯಾಟ್ರಿಕ್ ಗೆಲುವು ಮಾಡಿಸ್ಕೊಡಲ್ಲ. ಅದು ಎಲ್ಲ ಜನರ ಕೈಗೆ. ನಾವು ಬರೀ ಕಾರ್ಯಕರ್ತರು. ನೀವು ಕುರ್ಚಿ ಏರ್ಬೇಕಂದ್ರೆ ಜನನೇ ಬೇಕು, ಅವ್ರು ಜನರ ತೀರ್ಮಾನ ಅಂತಿಮ ತೀರ್ಮಾನ. ಈ ರೀತಿ ಜನರಿಗೆ ಕೊಲಾಪ್ಸ್ ಆಗ್ತದೆ. ಒಬ್ಬ ಪ್ರಬಲ ವ್ಯಕ್ತಿಗೆ ಅವನು ಎರಡೂ ಲಿಸ್ಟ್ನಾಗಿಲ್ಲ, ಸಾಲಗಾರ ಲಿಸ್ಟ್ನಾಗೂ ಇಲ್ಲ, ಬಿನ್ ಸಾಲಗಾರ ಇಲ್ಲ. ತಾತ್ಕಾಲಿಕ ಮತದಾರಿಗಳು 104 ನಂಬರ್ ಅದ. ಮತ್ತು ಅವ ಹ್ಯಾಂಗೆ ಹೋದ, ಎಲ್ಲಿ ಹೋದವ ಬೇಕಲ್ಲ. ತುಕಾರಾಮ್ ಮ ಕೌಡಿ ಅನ್ನೋಂಥ ಹೆಸರು ನಮ್ಮ ಅಂಜುಟಿಗಳು ಅಥವಾ ನಮ್ಮ ಒಂದು ನೇಮ್ ಅದ ಕೋಆಪರೇಟಿವ್ ಒಳಗೆ ಸದಸ್ಯರೇ ಆಗಿರ್ತಾರೆ. ಇಂಥ ಸದಸ್ಯರು 1450 ಮ್ಯಾಚ್ ಚಿಲ್ಲರ್ ಅಂಕೆ ಅದ, ಅಷ್ಟೇ ಅಂಕೆ ಅದ. ಆ ಅಂಕೆಗಳು ತುಕಾರಾಮ್ ಕಲ್ಲಪ್ಪ ಕೌಡಿ ಇಲ್ಲ. ಇದು ತುಕಾರಾಮ್ ಕಲ್ಲಪ್ಪ ಕೌಡಿ ಅವ್ನು 75 ಸಾಲದ ಆಲ್ರೆಡಿ, ಪ್ರೆಸೆಂಟ್ ಸಾಲದ ಇಲ್ಲ. ಮ ಕೌಡಿ ಮಾಡಿಬಿಟ್ರೆ ಅಷ್ಟೇ. ಹಾಂ, ಕ ಇದ್ದದ್ದು ಮಾಡ್ಯಾರ. ಇದಕ್ಕೆ ಉದಾಹರಣೆಯಾಗಿ ನಾವು ತಗೊಂಡು ಇದು ಇರೋದ 104 ನಂಬರ್ ತುಕಾರಾಮ್ ಮ ಕೌಡಿ ಅಷ್ಟೇ. ಅವರು ಮಾಡ್ತಕ್ಕಂಥ ಫಾಲ್ಟ್ ಅಂದರೆ ಆ ವ್ಯಕ್ತಿ ಕೈಲಾರ್ದವ ಇದ್ದರೆ ಹೋಗ್ಬಿಡೋದು ಮನೆಗೆ ನೀ ಹೆಸರೆಲ್ಲ ಹೇಳಿ. ಚುನಾವಣೆಗೆ ಯಾರೂ ಬರಲಾರ್ದಂಗೆ ವ್ಯವಸ್ಥಿತ ಪಿತೂರಿ. ನಮ್ಮದೇ ನಡೀಬೇಕು, ಬೇರೆ ನಡಿಬಾರ್ದು. ಈ ರೀತಿ ಮಾಡ್ಲತ್ತಾರ. ಅದಕ್ಕೆ ಹೊಡೆದಂಗೆ ಹೈಕೋರ್ಟ್ ಆಡಿಕೆ ವೋಟಿಂಗ್ಗಳನ್ನ ರಿಟರ್ನ್ ತೊಗೊಂಡು ಬಂದೀವಿ. ಹಾಂ, ಈ ಸಾರಿ ತಮ್ಮ ಗೆಲುವು ಇರ್ತದೆ. ತಮ್ಮ ಗೆಲುವು ಜನತೆ ಗೆಲುವು. ಗೆಲುವೇ ರೀ. ಆದರೂ ನಿಮ್ಮ ಕಾನ್ಫಿಡೆಂಟ್ ಜನ ಏನು ತೀರ್ಮಾನ ಕೊಟ್ಟು ನಾವು ಈಗ ಅವರು ವೋಟ್ರ್ ತೆಗೆದು ಅವ್ರದ್ದು ವೋಟ್ ಎಲ್ಲ ಇದ್ದು ವೋಟ್ಗಳನ್ನು ತೆಗೆದಿದ್ರು ಅಂದರೆ ಜೀವಂತ ಇದ್ದು ಸತ್ತಂಗೆ. ಅವ್ರು ವೋಟ್ ತಂದೀವಿ ಈಗ ನಾವು. ಇನ್ನು ತಂದೀವಿ ಅಂದ್ರೇನು, ಅವ್ರಿಗೆ ನಮ್ಗೆ ಅವರು ನ್ಯಾಯದೋಸ್ ವೋಟ್ ಹಾಕಲಿ. ಅವರು ಯಾರಿಗೆ ಆಡಿಸ್ ಬರಲಿ, ಯಾವ ವ್ಯಕ್ತಿಯೇ ಬರಲಿ, ಅದು ಅವ್ರಿಗೆ ಅಧಿಕಾರ ಕೊಟ್ಟು ಬಿಟ್ಟಿವಿ ನಾವೀಗ. ಅವ್ರು ಯಾರಿಗೆ ಕೊಡ್ತಾರೋ ಅವ್ರಿಗೆ ಬಿಡೋದು ಜನತೆ ತೀರ್ಮಾನ. ಜನರ ತೀರ್ಮಾನ, ನಮ್ಮ ಜನತೆ ತೀರ್ಮಾನ. ನಮ್ಮ ಕೈಯಾಗ ಏನಿಲ್ಲ. ನಮಗೆ ಅವ್ರಿಗೇನಿತ್ತು, ನಮ್ಮ ಹೋಟ್ ತೆಗದಾರಿ ಹ್ಯಾಂಗೆ ರೀತಿ ಕೇಳತ್ತರು. ಪ್ರತಿಯೊಬ್ಬ ಬಂದು ಕೇಳವ ನಮ್ಮ ಹೋಟ್ ತೆಗದಾರಿ ಏನು ಮಾಡೋದು. ಅವ್ರಿಗೆ ಹೈಕೋರ್ಟಿಗೆ ಹೋಗೋದಾಗಲ್ಲ. ಅದಕ್ಕೆ ನಾವು ಒಂದು 3-4 ಜನ ಸುಭಾಷ್ ಹಚ್ಚಿಗಾರ, ನಾವು ಎಲ್ಲನೇ ಸೌಕಾರ ಮತ್ತು ಇದು ಸಣ್ಣ ಬಳಗಟ್ಟು ಇವರನ್ನೆಲ್ಲ ಕೂಡಿಕೊಂಡು ನಾವು ಅದನ್ನು ಹೋಗಿ ತಂದೀವಿ. ಈಗ ವೋಟರ್ಸ್ ತಂದೆ ಕೊಡಿಸಿವು. ಏನು ವೋಟ್ ಹಾಕೋ ತೀರ್ಮಾನ ಜನತೆಯ ಮೇಲೆ. ನಿಮ್ಮ ಹೆಸರು? ಪುಂಡಲಿ ಕಲ್ಲಪ್ಪ ಅಲಬಗೊಂಡ, ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು, PKPS ಅಧ್ಯಕ್ಷರು ಎಲ್ಲ.